ಓಯ್ ತಡಿ ತಿನ್ನ ದರ್ಶನ ಮಾಡೋಣ ಏನ ಊಟಕ್ಕೆ ಹೋಗೋಣ ಗೈಸ್. ದರ್ಶನ ಮಾಡೋಣ ಅಂತ ಆಮೇಲೆ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಕುಂತ ಇಲ್ಲೇ ಊಟ ಮಾಡಿ ಹಳೆ ಹುಬ್ಳಿ ಸೈಡ್ ಹೋಗೋಣ ಅಂತ. ಗೊಂಬಿ ಟೈಪ್ ಸಿಂಹ ಐತ್ರಿ, ಅದನ್ನ ಒಮ್ಮಿಗೆ ನೋಡಿ ಎದುರೇ ಬಿಟ್ಟಾರೆ ನೋಡ್ರಿ ಇಲ್ಲಿ. ಶಿವರಾತ್ರಿ ಪ್ರಯುಕ್ತ ಅದ ಕುಂಭೋತ್ಸವ ಕಾರ್ಯಕ್ರಮ ಇಟ್ಕೊಂಡಾರ. ಕುಂಭೋತ್ಸವ ಕಾರ್ಯಕ್ರಮ ದಿನಾಂಕ ಗೋಲ್ಫಿಶ್ ಅದ ನೋಡ್ರಿ. ಮಿಲ್ಕಿ ನೋಡ್ರಿ ಹೆಂಗೆ ಕುಂತೈತಿ. ಪಂತಿ ಕುಂತ ಬಿಟ್ಟಿರ್ತೈತಿ, ನಾವು ಬರೋಕಿನ ಮುಂಚೆ ಅದಲ್ಲಿ ಜಾಯ್ಕೊಂಡು ಕುಂತ ಬಿಟ್ಟಿರ್ತೈತಿ. ಹಲೋ ನಮಸ್ಕಾರ ದೊಡ್ಡ ಮಂದಿಗೆ, ನಾನು ನಿಮ್ಮ ಪ್ರೀತಿ ಓಂಕಾರ. ಸೊ ವೆಲ್ಕಮ್ ಟು ಕಾಪರೇಟ್ ಹೋಗ್ತೈತಿ. ಸೊ ವೆಲ್ಕಮ್ ಟು ಹೊಸ ವ್ಲಾಗ್, ಬಡ್ರ ಮಧ್ಯ ವ್ಲಾಗ್. ಸೊ ಈಗಾಗಲೇ ನಾನು ಟೈಮ್ ನೋಡ್ರಿ 12 ಗಂಟೆ ಆಗೈತಿ. ಈಗ ಜಳಕ ಮಾಡಿ ಪೂಜೆ ಮಾಡಿ ರೆಡಿ ಆದ್ರೆ ಹೊಟ್ಟೆ ಸದ್ ಬಿಟ್ಟೈತಿ. ಈಗ 12 ಗಂಟೆಗೆ ನಾಷ್ಟ ಮಾಡತ್ತ ನೋಡ್ರಿ. ಮಿಲ್ಕಿ ನೋಡ್ರಿ, ಮಿಲ್ಕಿ ತಗೊಂಡ್ಬಿಟ್ಟೈತಿ. ಹೊಟ್ಟೆ ಶಿವ ಆಗ್ಬಿಟ್ಟೈತೆ ಅದಕ್ಕೆ. ಇಲ್ಲಿ ಬರೋದು ಸುಮ್ಮ ಬಂದು ಮಾಡೋದು ಬಿಟ್ಟೈತೆ. ಅಡ್ಡ ಹೊಟ್ಟೆ ಸದ್ ಬಿಟ್ಟೈತೆ ಅದಕ್ಕೆ. ಅದೇ ಸಂಬಂಧ ಹಂಗೆ ಬರ್ತೈತಿ. ಅವಲಕ್ಕಿ ಈಗ ನಾಷ್ಟ ಮಾಡತ್ವಿ. ಬಾ ಮಿಲ್ಕಿ, ಹೆಂಗೆ ನೋಡ್ತೇವೆ ನೋಡು ಮಿಲ್ಕ. ಓಯ್ ಒಲ್ಲೆ ನೋಡ್ರಿ ರಾಕಿ ಎಲ್ಲೈತಮ್ಮ. ಬಾ ಹೊರಗೆ ಬಾ. ಸಿಟ್ ಡೌನ್ ಆಗ್ಬಿಡು. ಈಟ್ ತಿನ್ನಲೇ. ತಡಿ ಆಗ್ತೆ ತಡಿ. ಓಯ್ ತಡಿ. ತಿನ್ನ. ನಾ ಅಂದ್ರೆ ಕೇಳಿಲ್ಲ, ಶಿವ ಹಾಕಿದ್ಕೊಳ್ಳೆ ನಮ್ಮ ಮಮ್ಮಿ ಈಟ ಬಿಟ್ರೆ ತಿನ್ನಾತ ಬಿಡುತ್ತೆ. ಅದೇ ಒಣದ ಹುಡುಕ್ತೈತ್ರಿ ಮನುಷ್ಯರ ಗತೆ. ಏನಾರ ಒಣ ಸಗಣಿ ಹುಡುಕ್ತೈತ್ರಿ ಅದು. ಶಿವ ಅವು ಕುಡ್ಕುರಿ ಅದ್ರ ಕಡಮ್ ಅಂತಿರ್ತಾವಲ್ಲ ಅವ. ಗೈಸ್ ನಾಶ ಮಾಡೋದಂತ ನಾಶ ಮಾಡಿ ಸಿಗ್ತೇನೆ ಬರ್ರಿ. ಪೋಹಾ ಅವಲಕ್ಕಿ ಡಾಮ್ ಪುಸು. ಸೊ ಗೈಸ್ ನಾಷ್ಟದು ಆಗಿ ಒಂದು ಸ್ವಲ್ಪ ಎಡಿಟಿಂಗ್ ಇತ್ತೆ, ಎಡಿಟಿಂಗ್ ಮುಗಿಸ್ಕೊಂಡು. ಅಮ್ಮ ಸಂಡೇ ಇವತ್ತು ಏನಾರು ಸ್ಪೆಷಲ್? ಹಳೆ ಒಬ್ರಿಗೆ ಮಾಡೋಣ ನೋಡಿ. ಮಠಕ್ಕೆ ಹೋಗೋಣ ಹಂಗಂದ್ರೆ. ಹಾಂ ಗೈಸ್ ಸಂತಿ ತರೋದು ಐತಿ, ಮನ್ಯಾಗದು ಸಂತಿ ಇಲ್ಲ, ಸಂತಿ ತರೋದು ಐತಿ. ಫಸ್ಟ್ ಮಠಕ್ಕೆ ಹೋಗೋಣ. ಫಸ್ಟ್ ಮಠಕ್ಕೆ ಹೋಗಿ ಆಮೇಲೆ ಹಳೆ ಹುಬ್ಳಿ ಕಡೆ ಹೋಗೋಣ ಅಂತ ಒಂದು ಸ್ವಲ್ಪ ಸಂತಿ ಐತೆ. ಅಮ್ಮ ರೆಡಿ ಆಗ್ಬಿಟ್ನಿ ಹಂಗಂದ್ರೆ ಗೈಸ್ ಮಠಕ್ಕೆ ಹೋಗೋಣ ಅಂತ. ಸೊ ವೇಟ್ ಮಾಡಿ. ಟೈಮ್ ಆಗಲಿ 1 ಗಂಟೆ ಆಯ್ತು. ನಮ್ಮ ಮಮ್ಮಿ ಆಗಲಿ ಹೋದ್ರೆ ನಾನೊಂದು ಸ್ವಲ್ಪ ಎಡಿಟಿಂಗ್ ಇತ್ತಲ್ಲ ನೋಡ್ರಿ 1 ಗಂಟೆ ಆಗೈತಿ. ನಾನೊಂದು ಸ್ವಲ್ಪ ಎಡಿಟಿಂಗ್ ಇತ್ತು, ನೀ ಮಾಡ್ಕೊಂಡ್ ಬಾಪ ಅಂತ ನಾವು ಹೋಗಿರ್ತೇನೆ ಅಂತ ಹೋಗ್ಬಿಟ್ರೆ ನಮ್ಮ ಮಮ್ಮಿ. ನಾವು ಹೋಗ್ಬಿಡು ಅಂತ. ಗೈಸ್ ಮಠಕ್ಕೆ ಹೋಗಿ ಸಿಗ್ತಾನೆ ಬರ್ರಿ ನೀವು. ಒಮ್ಮಿಕ್ಲೆ ನಮ್ಮ ಮಮ್ಮಿನೂ ಅಲ್ಲೇ ಅದಾರಿಗೆ ಹೋಗ್ಯಾರವ್ರು. ನಾವು ಹೋಗೋನಿಗೆ ಸೀದಾ ಮಠಕ್ಕೆ ಹೋಗೋಣ ಅಂತ ಬಸ್. ಸೊ ಗೈಸ್ ಈಗಾಗಲೇ ಇಲ್ಲಿ ಮಠಕ್ಕೆ ಬಂದಿವೆ. ನಮ್ಮ ಮಮ್ಮಿ ಎಲ್ಲ ಬರೋಣ ಗೊತ್ತಿಲ್ಲ ಗೊತ್ತ. ಅಲ್ಲಿ ಕೈಲಾಸ ಮಂಟಪದಾಗ ಹುಡ್ಕೊಂಡಂತ ಅಲ್ಲೇ ಇರ್ತಾರೆ, ಅಲ್ಲೇ ಇರ್ತಾರೆ ಅವರು. ಈಗ ಬಂದಿರ್ತಾರೆ, ಈಗ ಹೋಗ್ಯಾರಲ್ಲ ಅವರು. ಸೊ ಹುಡ್ಕೊಂಡ್ರಲ್ದು ಮಠಕ್ಕೆ ಬಂದಿವೆ ಅಂತ ಇಂತ. ಗೈಸ್ ಅಮ್ಮ ಸಿಕ್ಕರೆ ಇಲ್ಲಿ ನೋಡ್ರಿ, ಇಲ್ಲೇ ಅವರು. ಈಗ ಫಸ್ಟ್ ಅಮ್ಮ ದರ್ಶನ ಮಾಡೋಣ ಏನು ಊಟಕ್ಕೆ ಹೋಗೋಣ. ಗೈಸ್ ದರ್ಶನ ಮಾಡೋಣ ಅಂತ ಆಮೇಲೆ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಕುಂತ ಇಲ್ಲೇ ಊಟ ಮಾಡಿ ಹಳೆ ಹುಬ್ಳಿ ಸೈಡ್ ಹೋಗೋಣ ಅಂತ. ಯಾಕಂದ್ರೆ ಒಂದು ಸ್ವಲ್ಪ ಸಂತಿ ತರೋದೈತಿ. ಕಾಯಿಪಲ್ಯದು ಅಲ್ಲೇ ಹಳೆ ಹುಬ್ಳಿಯಾಗ ತೊಗೊಳ್ಳೋಣ ಅಂತ. ರೇಷನ್ದು ಇಲ್ಲೇ ಮನೆ ಕಡೆ ಮಾಡಿರತ್ತ. ಸೊ ಅದಕ್ಕೆ ಈಗ ದರ್ಶನ ಮಾಡ್ಕೊಂತೀವಿ. ಇದು ನೋಡ್ರಿ ಭಕ್ತಾದಿಗಳು ನೋಡ್ರಿ ಯಾವ ಥರ ನಮ್ಮ ಅಜ್ಜಾರ ಮಠಕ್ಕೆ. ಸೋಮವಾರಕ್ಕೊಮ್ಮಂತರೂ ಅಯ್ಯೋ ಫುಲ್ ಗದ್ದಲ ಇರ್ತೈತಿ. ಸೋಮವಾರ ಗುರುವಾರ ಆಗಿಲ್ಲ, ಗುರುವಾರನೂ ಇರ್ತೈತಿಲ್ಲ. ಮತ್ತು ಅಮಾವಾಸ್ಯೆ ದಿವಸದು ಅಜ್ಜನ ಮಠ ಅಯ್ಯೋ ತುಂಬ ಹೋಗಿರ್ತೈತಿ ನೋಡ್ರಿ. ಹಂಗೆ ಮಠಕ್ಕದು ಬಂದಾಗ ಎಲ್ಲರ ದೇವಸ್ಥಾನಕ್ಕದು ಹೋದಾಗ ಹೇಳ್ಬೇಕಂದ್ರೆ ಚಪ್ಪಲಿ ಅಲ್ಲಿ ಆ ಸೈಡ್ ಒಂದು ಬಿಡ್ತೀನಿ, ಈ ಸೈಡ್ ಒಂದು ಬಿಡ್ತೀನಿ. ಯಾಕಂದ್ರೆ ಯಾರು ಹಾಕೊಂಡು ಹೋಗ್ಬಿಡ್ತಾರೆ ಇಪ್ಪ, ಬರೀ ಚಪ್ಪಲ್ ತೊಗೊಳಕ್ಕಾಗಲ್ಲ. ಅದಕ್ಕೆ ನೋಡ್ರಿ ನಾವ್ರ ಮಠಕ್ಕೆ ಗುಡಿಗದು ಅವಾಗ ಹೋಗಿರ್ತೇವೆ. ಅದ್ರ ಸಂಬಂಧ ನಾ ಈ ಟ್ರಿಕ್ ಯೂಸ್ ಮಾಡ್ತೀನಿ ನೋಡ್ರಿ. ನೀವು ಅವಾಗ ಬಂದಾಗ ಚಪ್ಪಲ್ ಮಿಸ್ ಆಗ್ಬಾರ್ದು ಅಂದ್ರೆ ಈ ಟ್ರಿಕ್ ಯೂಸ್ ಮಾಡಿರಿ. ಈಚೆ ಕಡೆ ಒಂದು ಬಿಡ್ರಿ, ಆಚೆ ಕಡೆ ಒಂದು ಬಿಡ್ರಿ ಅಂದರೆ ಸಿಗ್ತಾವ ನೋಡ್ರಿ ನಮ್ಮಮ್ಮ. ಒಳಗೆ ಬಂದ್ವಿ. ಇಲ್ಲಿ ನೋಡ್ರಿ ಪಾಳೆ ದಿನ ಎಷ್ಟು ಇದ್ದಿದ್ದ ನೋಡ್ರಿ ಇದು ಪಾಳೆ.
ಪಾಳೆ ಹಚ್ಚೆ ಬಿಟ್ಟಿವಿ ನೋಡ್ರಿ. ಅಲ್ಲಿ ಮುಂದೆ ಐತಿ ಗುಡಿ, ಹಿಂಗೆ ಹೋಗಿದೆ ಇಷ್ಟು ಬಂದೈತೆ ನೋಡ್ರಿ. ಲಾಸ್ಟಿಗೆ ನಾನು ಇಲ್ಲೇ ಇದ್ದೀನಿ ಅಂದ್ರೆ ಇಲ್ಲಿಗೆ ಬರೋರೊಳಗೆ ಮತ್ತೆ ಇಷ್ಟೊಂದು ಪಾಳೆ ನೋಡ್ರಿ. ಹಂಗೆ ಕಂಟಿನ್ಯೂ ಇದೇ ಇರ್ತೈತೆ ರೀ ಇಷ್ಟ ಎಲ್ಲ ಹೇಳ್ಬೇಕಂದ್ರೆ. ಗೊಂಬಿ ಟೈಪ್ ಸಿಂಹ ಐತ್ರಿ, ಅದನ್ನ ಒಮ್ಮಿಗ್ಲಿ ನೋಡಿ ಎದುರು ಬಿಟ್ಟಾರೆ ನೋಡ್ರಿ. ಯಾವ ಬರ್ತೀರ ಒಮ್ಮಿಗ್ಲಿ ಅದನ್ನ ನೋಡ್ರಿ ಎದುರು ಬಿಟ್ಟಾರ ಸಿಂಹ ಬಂತು ಅಂತ. ಕರೆ ನೋಡ್ರಿ ಟೈಮ್ ಹಾಕೈತೆ ಅಷ್ಟು ಮುಂಜಾನೆ ನೋಡು ಹೌದಿಲ್ಲ. ಹೆಂಗೆ ನಾವು ಗೈಸ್ ಸಣ್ಣ ಪಾಪ ಇದ್ದಾಗ ಚಲೋ ನೋಡ್ರಿ. ಭಾರಿ ಅವಾಗಿನ ಲೈಫು ಭಾರಿ ಇರ್ತಿತ್ತು. ಆರಾಮ್ ಮಜಾ ಮಾಡ್ಕೊಂಡು ಎಲ್ಲರ ಜೊತೆ ಅಲ್ಲಿದ್ವಿ. ಅಲ್ಲಿ ಅಂದ್ರೆ ಇಲ್ಲಿ ಬರೋಳಗ ನೋಡ್ರಿ ಇಷ್ಟೆಲ್ಲ. ಮತ್ತೆ ಅಜ್ಜನ ದರ್ಶನ ಮಾಡೋಕೆ ಟ್ರೈ ಮಾಡ್ತೀನಿ. ಒಳಗೆ ಬಿಟ್ಟು ಕ್ಯಾಮ್ರಾ ಒಂದು ಸ್ವಲ್ಪ ಅಲು ಕೊಟ್ಟರೆ ದರ್ಶನ ಮಾಡ್ತೀನಿ ಅಂತ. ಇದಂದ್ರೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಗುರುನಾಥ್ ರೋಡ್ ಅಜ್ಜ ಮತ್ತು ಅಲ್ಲಿ ಕೈಲಾಸ ಮಂಟಪದಾಗ ಅಜ್ಜಾರು ದರ್ಶನ ಮಾಡ್ತೀನಿ ಅಂತ. ಇಲ್ಲಿ ಮಾಡ್ಸೋಕ್ಕಾಗಲಿಲ್ಲ ಅಂದ್ರೆ ಇದೊಂದು ಸ್ವಲ್ಪ ಸ್ಟ್ರಿಕ್ಟ್ ಐತಿ ಹೇಳ್ಬೇಕಂದ್ರೆ ಕ್ಯಾಮ್ರಾದು ಅಲೋ ಇಲ್ಲ ಅದೇ ಸಂಬಂಧ. ನಮ್ದೊಂದು ದರ್ಶನ ಆಗೈತಿ. ನೀವು ಅಕಸ್ಮಾತ್ ಬಂದರೆ ಇಲ್ಲಿ ಅಜ್ಜನ ದರ್ಶನ ಮಾಡ್ಕೊಂಡು ಹೋಗ್ರಿ. ಅಣ್ಣ ನೀ ಅಣ್ಣ ಓಂ ನಮಃ ಶಿವಾಯ ಅಣ್ಣ. ಓಂ ನಮಃ ಶಿವ ಅನ್ಬೇಕ. ಹೆಸರೇನಿಂದ? ಮನಸ್ವಿ. ಗೈಸ್ ಅಲ್ಲಿ ವೀಣಾ ಹಿಡ್ಕೊಂಡು ಅಜ್ಜಾರು ಜಪ ಮಾಡತ್ತಾರಲ್ಲ, ಅದು ಯಾವಾಗಲೂ ಅಜ್ಜಾರು ಅಜ್ಜನ ಕಾಲದಾಗಿಂತೂ ಇನ್ನೂವರೆಗೂ ಒಂದು ಸರಿನೂ ತೆಳಗಿಟ್ಟಿಲ್ರಿ. ಅದು ಇನ್ನೂವರೆಗೂ ರಾತ್ರಿ ಆಗಲಿ ಹಗಲೇ ಆಗಲಿ ಒಂದು ಸರಿನೂ ತೆಳಗಿಟ್ಟಿಲ್ಲ ಅಂತ ಇನ್ನೂವರೆಗೂ ಜಪ ಮಾಡತ್ತಾರೆ ಅದನ್ನ ಹಿಡ್ಕೊಂಡು. ರೋಡ್ ಜೊತೆ ಓಂ ನಮಃ ಶಿವಾಯ. ಗೈಸ್ ದರ್ಶನ ಆಯ್ತು ಮಾಡಿಸಿದ್ದೆ. ಮುಂದೊಂದು ಸ್ವಲ್ಪ ಸ್ಟ್ರಿಕ್ಟ್ ಇತ್ತು, ಅಡ್ಜಸ್ಟ್ ಮಾಡ್ಕೊರಿ. ಗೈಸ್ ಅಜ್ಜಾರ ದರ್ಶನ ಆಯ್ತು, ಪ್ರಸಾದನೂ ಸಿಕ್ತೆ. ಆಮೇಲೆ ಇದು ಇಲ್ಲ ನೋಡ್ರಿ ಆ ಪಾಪ ನೋಡ್ರಿ. ಮನಸ್ವಿ 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 ಓಂ ನಮಃ ಶಿವಾಯ ಅನ್ನ ಅನ್ನ ಒಂದ್ಸರಿ ಅನ್ನ ಅನ್ನ. ಗೈಸ್ ಓಂ ನಮಃ ಶಿವಾಯ. ಬಟ್ ಇಲ್ಲಿ ಅಜ್ಜಾರ ವಿಶ್ರಾಂತಿ ಮಾಡೋ ಜಾಗ ತೋರಿಸ್ತೀನಿ ಬರ್ರಿ. ಓಂ ನಮಃ ಶಿವಾಯ. ಇದು ನೋಡ್ರಿ ಅಜ್ಜಾರದ ವಿಶ್ರಾಂತಿ ಮಾಡೋ ಜಾಗ. ಇಲ್ಲಿ ಇದು ವಿಶ್ರಾಂತಿ ಜಾಗದ ಬಾಜುನ ಇದು ಅಭಿಷೇಕ ಮಂದಿರ ಐತಿ. ಇಲ್ಲಿ ಬೇಕಾದ್ರೆ ನೀವು ಅಭಿಷೇಕ ಅದು ಮಾಡಿಸೋದಿದ್ರೆ ಇಲ್ಲೇ ಮಾಡಿಸ್ಬೋದು. ಅಭಿಷೇಕ ಮಂದಿರ ಅಂತ ಐತಲ್ಲ ಇಲ್ಲೇ. ಸಿದ್ಧಾರೂಢ ಅಜ್ಜಾರದ ದರ್ಶನ ಆತ. ಈಗ ಗುರುನಾಥ್ ರೋಡ್ ಅಜ್ಜಾರದ ಮಟ್ಟಿಗೆ ಬಂದಿದೆ ನೋಡ್ರಿ. Yes. ಗೈಸ್ ಗುರುನಾಥ್ ರೋಡ್ ಅಜ್ಜಾರ್ದು ದರ್ಶನ ಆತ. ಈಗ ಕೈಲಾಸ ಮಂಟಪಕ್ಕೆ ಬಂದಿದೆ. ಇಲ್ಲಿ ಇದು ಪೇಂಟ್ ಮಾಡತ್ತಾರನ ಏನೋ ಆಗ್ತಿಲ್ಲ. ಹಾಂ ಪೇಂಟ್ ಮಾಡತ್ತಾರೆ ಇಲ್ಲಿ ನೋಡ್ರಿ. ಹಿಂಗೆ ಮಾಡೋದು ಪೂರ ಕಟ್ಟಿಗೆ ಕತ್ತಿ ಅದು ಅಂದ್ರೆ ಅದ್ರ ಮ್ಯಾಗ ನಿಂತ ಪೇಂಟ್ ಅದು ಹೊಡಿಯೋರು ಅದಾರ ಇಲ್ಲಿ ನೋಡ್ರಿ. ಹೌದ್ರಿ ನೋಡ್ರಿ ಹೊಸ್ದಾಗಿ ಪೇಂಟ್ ಮಾಡ್ಯಾರ ನೋಡ್ರಿ. ಶಿವರಾತ್ರಿ ಬಂತಲ್ಲ, ಸಮೀಪ ಬಂತಲ್ಲ, ಅದ್ರ ಸಂಬಂಧ ನೋಡ್ರಿ ಶಿವರಾತ್ರಿ ಪ್ರಯುಕ್ತ ಅದು ಕುಂಭೋತ್ಸವ ಕಾರ್ಯಕ್ರಮ ಇಟ್ಕೊಂಡಾರ. ಕುಂಭೋತ್ಸವ ಕಾರ್ಯಕ್ರಮ ದಿನಾಂಕ ಫೆಬ್ರವರಿ 19ನೇ ತಾರೀಕಿಗೆ ಕುಂಭೋತ್ಸವ ಕಾರ್ಯಕ್ರಮ ಇಟ್ಕೊಂಡಾರ. ಬೆಳಗ್ಗೆ ಮುಂಜಾನೆ 9 ಗಂಟೆಗಂತೆ. ಸೊ ಯಾರ್ಯಾರು ಅಜ್ಜಾರ ದರ್ಶನ ಮಾಡ್ಬೇಕನ್ನತ್ರಿ ಅವತ್ತು 19ನೇ ತಾರೀಕಿಗೆ ನಮ್ಮ ಹುಬ್ಬಳ್ಳಿ ಸಿದ್ಧಾರೂಢ ಅಜ್ಜಾರ ಮಠಕ್ಕೆ ಬಂದುಬಿಡ್ರಿ ಗೈಸ್. ಅಲ್ಲಿ ಸಿದ್ಧಾರೂಢ ಅಜ್ಜಾರ ದರ್ಶನ ಆತ, ಗುರುನಾಥ್ ರೋಡ್ ಅಜ್ಜಾರ್ದು ದರ್ಶನ ಆತ. ಇಲ್ಲಿ ಇಬ್ಬರು ಅದಾರೆ.
ಸಿದ್ಧಾರೋಡ್ ಅಜ್ಜಾರು ಇದ್ದಾರೆ, ಗುರುನಾಥ ರೋಡ್ ಅಜ್ಜಾರು ಇದ್ದಾರೆ ಕೈಲಾಸ ಮಂಟಪದಾಗೆ. ಈ ಕೈಲಾಸ ಮಂಟಪ ಇಲ್ಲಿ ಕುಂತ್ರೆ ಎಷ್ಟು ಶಾಂತಿ ಇರ್ತೈತಿ ಗೊತ್ತ್ರಿ, ಅದನ್ನು ವರ್ಣನೆ ಮಾಡೋಕ್ಕೆ ಆಗೋಲ್ಲ ನನಗೆ ಹೇಳ್ಬೇಕಂದ್ರೆ. ನೀವು ಬಂದು ಇಲ್ಲಿ ದರ್ಶನ ತೊಗೊಂಡು ಹೋದಾಗ ನಿಮ್ಗೆ ಗೊತ್ತಾಕೈತಿ. ಓಂ ನಮಸ್ಕಾರ. ಅಜ್ಜಾರ ದರ್ಶನ ಅಂತ ಆಯ್ತು. ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕೈಲಾಸ ಮಂಟಪದಾಗೆ ಕುಂತೇವೆ ನೋಡ್ರಿ. ನಾವು ಅಷ್ಟೇ ಅಲ್ರಿ, ಎಷ್ಟು ತಗೊಂಡು ಜನ. ಮತ್ತು ಅಜ್ಜಾರ್ದು ಪುರಾಣನೂ ಐತ್ರಿ, ಭಗವದ್ಗೀತಾ ಅದು ಹೇಗಲ್ಲ ಹಂಗೆ ಅಜ್ಜಾರ್ದು ಬುಕ್ಕು ಐತಿ. ಅಧ್ಯಾಯಗಳು ಎಷ್ಟು 56 ಅಧ್ಯಾಯಗಳು ಅದಾವೆ. ಶ್ರಾವಣ ಟೈಮ್ದಾಗ ನಮ್ಮ ಮಮ್ಮಿನೂ ಆ ಬುಕ್ ಓದ್ತಾರೆ. ಹೇಳ್ಬೇಕಂದ್ರೆ ಭಗವದ್ಗೀತಾ ಓದಿದ್ಕೊಳ್ಳಿ ಹೆಂಗೆ ರೋಮಾಂಚನ ಅನಿಸುತ್ತಲ್ಲ ಹಂಗೆ ಅಜ್ಜಾರ್ದು ಜೀವನ ಚರಿತ್ರೆ ಬಗ್ಗೆ ಓದಿದೆ ಅಂದ್ರೆ ಮೈ ರೋಮಾಂಚನ ಆಗ್ತೈತಿ. ಅವ್ರು ಸಣ್ಣವ್ರಿದ್ದಾಗಿಂತ ಇಲ್ಲಿ ಹುಬ್ಬಳ್ಳಿಗೆ ಬಂದು ನೆಲೆಸೋ ಮಟ್ಟನು ಅವ್ರ ಜೀವನ ಚರಿತ್ರೆ ಒಳಗೆ ನಡೆದಿತ್ತು ಎಲ್ಲನೂ ಆ ಬುಕ್ ಒಳಗೆ ಐತೆ. ಒಂದು ಸರಿ ಓದಿ ನೋಡ್ರಿ. ದರ್ಶನ ಎಲ್ಲ ಮುಗಿತಾ. ಈಗ ಹಳುಬ್ಳಿ ಸೈಡ್ ಹೋಗ್ಬೇಕು. ಇದು ಊಟ ಮಾಡ್ಕೊಂಡು ಹೋಗ್ಬಿಡೋಣ. ಗೈಸ್ ಇಲ್ಲೇ ಪ್ರಸಾದ ಐತಿ, ಪ್ರಸಾದ ಊಟ ಮಾಡ್ಕೊಂಡಿದ್ದು ಹಳುಬ್ಳಿ ಸೈಡ್ ಹೋಗೋಣಂತ. ನೋಡಿ ಗೈಸ್, ಸಣ್ಣ ಹುಡುಗರು ಇಲ್ಲೇ ಬಾಲ್ ಆಟ ಆಡೋದು, ಅದನ್ನ ನೋಡ್ಕೊಂಡು ಆಟ ಆಡ್ಬೇಕ್ರಿ. ಯಾರು ತಲೆಗಿಲಿಗೆ ಬಡಿದ್ರೆ ಒಂದು ಸ್ವಲ್ಪ ನೋಡಿಲ್ಲಿ. ಏಯ್ ಓಯ್ ನೆಳ್ಳಗಾರ ಮಕ್ಕ ಹೋಗೆ. ಇಲ್ಲೇ ಇರ್ತೈತೆ ನೋಡ್ರಿ, ಅದು ಮಠದಾಗ ಇರ್ತೈತೆ ಯಾವಾಗಲೂ. ಲ್ಯಾಬ್ ಡಾಗ್ ಅದೇ ಯಾವಾಗಲೂ ಇಲ್ಲೇ ಇರ್ತೈತೆ ನೋಡ್ರಿ. ಅದು ಮಸ್ತ್ ಎಲ್ಲರೂ ಆಟ ಆಡಿಸ್ತಿರ್ತಾರೆ ನೋಡ್ರಿ. ಅದಕ್ಕೆ ಹೆಂಗೆ ಮಕ್ಕೊಂಡೈತೆ ನೋಡ್ರಿ. ನೆಳ್ಳದಾಗಾರ ಮಕ್ಕೊಂಡಿಲ್ಲ. ಇಲ್ಲಿ ಬಿಸ್ಲಾಗ ಕಾಲು ಸುಡತ್ತವ್ರಿ. ನಾವೇ ನಿಂತು ಅಂದ್ರೆ ಇಲ್ಲೊಂದು ಸ್ವಲ್ಪ ನಿಂತ್ರೆ ಸಾಕು, ಕಾಲು ಸುಡೋದು ಬಿಟ್ಟವ ಮ್ಯಾಟ್ ಮೇಲೆ ಓಡಾಡತ್ತೆ. ನಾ ಹೇಳ್ಬೇಕಂದ್ರೆ ಅದು ನೋಡ್ರಿ ಬಿಸ್ಲಾಗ ಮಕ್ಕೊಂಡೈತೆ ಪಾಪ. ಊಟದ ಪಾಳೆ ಕಡೆ ಬಂದಿವಿ ನೋಡ್ರಿ. ಇಲ್ಲ ಇಷ್ಟಗೊಂಡ ಪಾಳೆ ಸಿದ್ಧಾರೋಡ್ ಅಜ್ಜಾರು ಊಟ ಮಾಡ್ತಿದ್ದ ಜಾಗ ನೋಡ್ರಿ. ಇದು ಇಲ್ಲೇ ಭಕ್ತರಿಗೆಲ್ಲ ಇಲ್ಲೇ ಪ್ರಸಾದನದ್ದು ಹಾಕ್ತಾರೆ ನೋಡ್ರಿ ಅಜ್ಜಾರು. ಇಷ್ಟೆಲ್ಲ ಪಾಳೆ ದಿನ ಇಷ್ಟ ಪಾಳೆ ಇರ್ತೈತೆ ನೋಡ್ರಿ. ನೋಡ್ರಿ ಇನ್ನೂ ಬಂದವರು. ಇಲ್ಲಿ ನೋಡ್ರಿ ಇಷ್ಟು ದೊಡ್ಡದು ಹಾಲ್ ಐತೆ. ಇನ್ನೂ ಒಳಗೈತೆ ಅಲ್ಲಿ ಊಟ ಅದು ಮಾಡ್ತಾರೆ. ಇದು ಜಾತ್ರೆ ಅದು ಇದ್ದಾಗ ಇಲ್ಲೆಲ್ಲ ತುಂಬಿರ್ತೈತೆ ನೋಡ್ರಿ. ಅದು ಊಟಕ್ಕದು ಇಲ್ಲೆಲ್ಲ ತುಂಬಿರ್ತೈತೆ. ಈಗ ನಾರ್ಮಲ್ ಡೇಸ್ದಾಗದು ಇಲ್ಲಿ ಒಳಗೆ ಊಟ ಹಾಕ್ತಾರೆ. ಸಿರಾನು ಇರ್ತೈತಿ. ನಾ ಸಿರಾನು ಇರಿಸ್ಕೊಂಡಿಲ್ಲ, ಸ್ವೀಟ್ ಸೀದಾ ಅನ್ನ ಸಾರು ಹೆಸರು ಕಾಳು ಬಂದೆ. ಸೊ ಊಟ ಮಾಡಿ ಸಿಗ್ತದೆ ನೋಡಿದ್ವಿ ಎಲ್ಲ. ಗೈಸ್ ಊಟ ಆಯ್ತಾ ನೋಡ್ರಿ. ಗೈಸ್ ಪ್ಲೇಟ್ ನಾವು ತೊಳೆದು ಇಡ್ಬೇಕು. ಎಲ್ಲ ಪ್ಲೇಟ್ ತೊಳೆದ್ವಿ. ಮೀನು ಊಟ ಮಾಡತ್ತಾರೆ. ಊಟ ಮಾಡಿ ಬರ್ತಾರೆ ಅವ್ರ. ನಾವಿಲ್ಲಿ ಹೊರಗೆ ನಿಂದ್ರಲ್ಲಿ ಗೈಸ್ ಅಲ್ಲಿ ಪ್ಲೇಟ್ ಅದು ತೊಳೆದು ಇಲ್ಲಿ ನೀರಿಂದು ಇರ್ತೈತಿ, ನೀರಿನ ವ್ಯವಸ್ಥೆನೂ ಇರ್ತೈತಿ. ಇಲ್ಲಿ ನೀರು ಕುಡಿಬೋದು. ನಾವು ಬಾಟಲ್ ತಂದಿದ್ವಲ್ಲ, ಬಾಟಲ್ದಾಗಿ ನೀರು ಕುಡಿದ್ವಿ. ಅಮ್ಮನೂ ಬಂದ್ಬಿಟ್ರು. ಗೈಸ್ ಊಟ ಅಂತೂ ಆತ, ಹೊಟ್ಟೆನೂ ತುಂಬೆ. ಇಲ್ಲಿ ಸಿದ್ಧಾರೋಡ್ ಅಜ್ಜಾರ್ದು ಬಾಮಿ ಐತಿ. ಹೇಳ್ಬೇಕಂದ್ರೆ ಶ್ರಾವಣ ಮಾಸನ ಶಿವರಾತ್ರಿ ಜಾತ್ರೆ ಇರ್ತೈತಲ್ಲ ಅವಾಗ ಇಲ್ಲಿ ಈ ಬಾಮೆ ಒಳಗೆ ಕಲ್ಲಿನ ತೇರು, ಸಿದ್ಧಾರೋಡ್ ಅಜ್ಜಾರ್ ಕಲ್ಲಿನ ತೇರು ಹೇಳ್ತಾರೆ. ಮತ್ತು ಶ್ರಾವಣ ಮಾಸದಾಗ ಅಲ್ಲೊಂದು ಐತ್ರಿ, ಅಲ್ಲೊಂದು ತೇರು ಐತಿ ದೊಡ್ಡದು, ಕೈ ಹಿಡ್ದು ಹೇಳ್ತಾರಲ್ಲ ಅದು ಶ್ರಾವಣ ಮಾಸದಾಗ. ಇಲ್ಲಿ ಬಾಮೆ ಅದಾವ ನೋಡ್ರಿ. ನಮ್ಮ ಮನ್ಯಾಗ ಅಂಥದ್ದು ಐತ್ರಿ. ಹೇಳ್ಬೇಕಂದ್ರೆ ಇಲ್ಲಿ ಇನ್ನೂ ಬಾತ್ಕೋಳಿ ಇದ್ವು ಇಲ್ಲ ಅದು. ಹೇಳ್ಬೇಕಂದ್ರೆ ಇಲ್ಲಿ ಮೀನಾನು ಅದಾವ್ರಿ ಅದ್ರೊಳಗೆ, ಕಾಣಿಸತ್ತಿಲ್ಲ. ಏನಾರ ಹೋಗಿದ್ರೆ ಬಂದಾಬಿಡ್ತಾವ್ರಿ. ಹೇಳ್ಬೇಕಂದ್ರೆ ನೋಡ್ರಿ ಇಲ್ಲಿ ಆಮಿ ನೋಡ್ರಿ ಇಲ್ಲಿ ಎಷ್ಟು ಬಂದದ. ಗೈಸ್ ಇಲ್ಲಿ ನೋಡ್ರಿ ಚಪ್ಪಲ್ ಅಲ್ಲೊಂದು ಬಿಟ್ಟಿದೆ, ಇಲ್ಲೊಂದು ಬಿಟ್ಟಿದೆ, ಎರಡು ಇಲ್ಲೇ ಬಂದವು. ಅದೇ ವಿಚಿತ್ರ ಆಗೈತಿ, ಯಾರು ತಂದು ಬಿಟ್ರಪ್ಪ ಅಂತಂದು. ಇಲ್ಲೊಂದು ಬಿಟ್ಟಿದ್ದಾರೆ ನೀನು, ಅಲ್ಲೊಂದು ಬಿಟ್ಟಿದ್ದೆ, ಎರಡು ಅಲ್ಲೇ ಒಂದೇ ಕಡೆ ಅದಾವ್ರಿ. ಗೈಸ್ ಅಲ್ಲಿ ಮಾತಾಡ್ಕೊಂತ ಹೊಂಟಿದ್ದೆಲ್ಲ ಅವಾಗ ನೋಡಿ ಬಿಟ್ಟಾರಿ. ಅದು ಮಾತಾಡ್ಕೊಂತ ಹೊಂಟಿದ್ದೆಲ್ಲ ಅವಾಗ ಯಾರೋ ಬಿಟ್ಟಾರ ಅನ್ಸೈತಿ ನನಗೆ. ಇಲ್ಲ ನೋಡ್ರಿ ಅಜ್ಜಾರ್ ಮಠ ಅಂತ ನೋಡಿದ್ವಿ, ಬಾವಿನೂ ನೋಡ್ಕೊಂಡ್ ಬಂದ್ವಿ.
ಅಜ್ಜಾರು ದರ್ಶನನೂ ಮಾಡಿದ್ವಿ. ಈಗ ಸೀದಾ ಹಳೆ ಹುಬ್ಳಿ ಕಡೆ ಹೋಗಿ ಒಂದು ಸ್ವಲ್ಪ ಕಾಯಿಪಲ್ಲೆ ಸಂತೆ ಅದು ಮಾಡೋದೈತಿ. ಸಂತೆ ಮಾಡ್ಕೊಂಡು ಸೀದಾ ಆಮೇಲೆ ಮನೆಗೆ. ಸ್ಟೇ ಟ್ಯೂನ್ ಗೈಸ್. ನಾವು ಹಳೆ ಹುಬ್ಳಿ ತೋರಿಸ್ತೀವಿ ಅಂತ ಬರ್ರಿ. ಮಠ ಇಲ್ಲೈತಿ, ದ್ವಾರ ಬಾಗಿಲ ನೋಡ್ರಿ ಅಲ್ಲಿ ಮಠನು. ದೀಪೋತ್ಸವದ ದಿವಸ ಅಂದ್ರು ಅಲ್ಲಿ ಮಠನು ದೀಪ ಹಚ್ಚಿರ್ತಾರ್ರಿ. ಜಾತ್ರೆ ಅಯ್ಯೋ ನೋಡಂಗಿಲ್ಲ ತಗೋರಿ ನೀವು. ಜಾತ್ರೆ ಇದ್ದಾಗ ಮಠ ಬಂದು ನೋಡ್ಬೇಕ್ರಿ. ಅಜ್ಜಾರದ ಪವಾಡ ಭಕ್ತ ಸಾಗರ ನೋಡಕ್ಕೆ 2 ಕಣ್ಣು ಸಾಲದು ಹೇಳ್ಬೇಕು ನಾವು. ಗೈಸ್ ನೀವು ಅವಾಗ ಬಂದೋಗ್ರಿ ಅಜ್ಜಾರ ಮಠಕ್ಕೆ ದರ್ಶನ ತೊಗೊಂಡು ಹೋಗ್ರಿ. ಸೊ ಈಗ ಸೀದಾ ಬಸ್ ಇಲ್ಲ ಆಟೋ ಇಂದ್ರೆ ಹಳೆ ಹುಬ್ಳಿಗೆ ಹೋಗೋಣಂತ ಬರ್ರಿ. ಹಳೆ ಹುಬ್ಳಿಗೆ ಅಂತೂ ಬಂದ್ವಿ. ಈಗ ಫಸ್ಟಿಗೆ ಕಾಯಿಪಲ್ಲೆ ಮಾಡೋದು ಬೇಡ, ಅಲ್ಲಿ ಮಿಲ್ಕಿಗೆ ಮಾಸ್ಕ್ ತೊಗೊಳೋದು ಐತ್ರಿ. ಅದಕ್ಕಂದ್ರೆ ಅದು ಸ್ನಾನ ಅದು ಮಾಡಿಸೋ ಮುಂದೆ ಬಾಯದು ಹಾಕಾಗತ್ತೈತಲ್ಲ, ಅದ್ರ ಸಂಬಂಧ ಅದಕ್ಕೆ ಮಾಸ್ಕ್ ತೊಗೊಂಡು ಕಾಯಿಪಲ್ಲೆ ಮಾಡೋಣ ಅಂತ ಈಗ ಸೀದೆ ಪೆಟ್ ಶಾಪಿಗೆ ಹೊಂಟೀವಿ. ಗೈಸ್ 10 ರೂಪಾಯಿ, ಬರೀ 10 ರೂಪಾಯಿ ಕಿಲೋ ಗೈಸ್ ಕಡ್ಲಿ ಗಿಡ. ಬಿಸ್ಲಾಗ ಭಾರಿ ಟೇಸ್ಟ್ ಆಗ್ತಾವ್ರಿ ಟೈಮ್ ಪಾಸಿಗೆ. ಇಲ್ಲೇ ಆಯಿಲ್ ಪೆಟ್ ಶಾಪ್ ಅಂತ ಇಲ್ಲೇ ತೊಗೊಂಡು ಫಿಶ್ ಅದು. ಫೈಟರ್ ಫಿಶ್ ನೋಡ್ರಿ ಇಲ್ಲಿ. ಇವ್ರ ರೀತಿ ಯಾವಾಗ ಬಿಟ್ಟರು ಶಾರ್ಟ್ ಆಗಿ ಗೋಲ್ಡ್ ಫಿಶ್ ಅದ ನೋಡ್ರಿ. ಗಪ್ಪಿ ಅದಾವ ನೋಡ್ರಿ ಇಲ್ಲಿ, ಗಪ್ಪಿ ಫಿಶ್. ಇಲ್ಲಿ ಬಂದಿದ್ದು ಇಲ್ಲಿ ಡಾಗ್ ಐಟಮ್ ಏನೂ ಇಲ್ಲ ಹೇಳ್ಬೇಕಂದ್ರೆ ಬರೀ ಫಿಶ್ ಟರ್ಟಲ್ ಅವಷ್ಟು ಅದಾವ. ಇಲ್ಲಿ ಯಾವ್ದಾರ ಮತ್ತೆ ಸಿಕ್ಕರೆ ನೋಡೋಣ ಅಂತ. ಇಲ್ಲ ಕಾಯಿಪಲ್ಲೆ ಮಾಡ್ಕೊಂಡು ಸೀದಾ ಮನೆ ಕಡೆ ಹೋಗೋಣ ಅಂತ. ಏನು ಮಾಡೋಣ ಮಗೆ ಕಾಯಿಪಲ್ಲೆ ಮಾಡೋಣ ಈಗ. ಕಡ್ಲಿ ನೋಡಿಕೊಳ್ಳಿ ಆಸೆ ಆಯ್ತು, ತೊಗೊಂಡ್ಬಿಡೋಣ ಅಂತ 1 ಕಿಲೋ ಕಡ್ಲಿ ತೊಗೊಂಡು ನಾವು. ಯಾಕಂದ್ರೆ ಚುಟ್ಟು ಅಂತೈತ್ರಿ ಮನಸ್ಸು ತಡೆಯಂಗಿಲ್ಲ ಹೇಳ್ಬೇಕಂದ್ರೆ. ಕಡ್ಲಿ ನೋಡಿಕೊಳ್ಳಿ ಏನಾರ ತಿನ್ಬೇಕು ಅನಿಸ್ತೈತಿ ಟೈಮ್ ಪಾಸ್. ಎರಡಾರ ಅದಾವ ರೀ. ಈಗ ಒಂದು ತಿಂದೆ, ಇದ್ರೊಳಗೆ ಇನ್ನೊಂದು ಐತಿ. ಮುಂದಕ್ಕೆ ಕಡ್ಲಿನ ಇಷ್ಟು ಬಣ್ಣ ತೊಗೊಂಡ್ಬಿಟ್ರಿ. ಕಾಯಿಪಲ್ಲೆ ಮಾಡತ್ವಿ. ಇಲ್ಲಿ ನೋಡ್ರಿ ಟೊಮೆಟೊ ತೊಗೊಳೋದೈತಿ. ಗೈಸ್ 2 ಐಟಮ್ ತೊಗೊಂಡ್ವಿ. ಯಾಕಂದ್ರೆ ಇಲ್ಲಿ ಹಳೆ ಹುಬ್ಳ್ಯಾಗ ಸಂತೆ ಯಾಕೆ ಕಡಿಮೆ ಆಗ್ಬಿಟ್ಟೈತೆ ರೀ. ಯಾವಾಗಲೂ ಇಲ್ಲಿ ಡೈಲಿ ಮಾರ್ಕೆಟ್ ಇರ್ತೈತೆ ಹೇಳ್ಬೇಕಂದ್ರೆ. ಈಗ ಭಾಳ ಕಡಿಮೆ ಆಗೈತಿ ನೋಡ್ರಿ. ಏನು ಮಧ್ಯಾಹ್ನ ಬಿಸಿಲಾಗ ಬಂದೇವಲ್ಲ ಅದ್ರ ಸಂಬಂಧ ಅನ್ಸಾಗ್ತೈತಿ. ಸಂಜೆ ಮುಂದದು ಇದೇ ಇರ್ತೈತಿ ರೀ ಇಲ್ಲಿ ಮಾರ್ಕೆಟ್ ನೋಡ್ರಿ. ಖಾಲಿ ಇಲ್ಲಾಂದ್ರೆ ರಶ್ ಇರ್ತೈತಿ ರೀ. ಡೈಲಿ ಮಾರ್ಕೆಟ್ ಇರ್ತೈತಿ ರೀ ಇಲ್ಲಿ. ಎಲ್ಲಿ ಏರಿಯಾದಾಗ ಮಂಗಳವಾರ, ಬುಧವಾರ, ಶುಕ್ರವಾರ ಹಿಂಗೆ ಇರ್ತೈತಿಲ್ಲ ಮಾರ್ಕೆಟ್. ಹಂಗೆ ಇಲ್ಲಿ ಡೈಲಿ ಇರ್ತೈತಿ ರೀ. ವಾರಾಂತ ಪೂರ್ತಿ ಇಲ್ಲಿ ಹಳೆ ಹುಬ್ಳ್ಯಾಗ ಮಾರ್ಕೆಟ್ ಇರ್ತೈತೆ ಕಾಯಿಪಲ್ಲೆ ಮಾರ್ಕೆಟ್. ಇಲ್ಲೇ ಬೇಕ್ರಿ ಐತಿ. ಇಲ್ಲೇ ಪನ್ನೀರ್ ಅದು ತೊಗೊಳೋದಿದೆ. ಪನ್ನೀರ್ ಸಿಕ್ಕರೆ ತೊಗೊಳ್ತೇವೆ ಇಲ್ಲಿ. ವಾ ಗೈಸ್ ನಮ್ಮ ಫೇವ್ರೇಟ್ ಫುಡ್ ರಸ್ಮಲೈ ಗೈಸ್. ಪನ್ನೀರ್ ಇಲ್ಲ ಅಂತ ಗೈಸ್. ಅಲ್ಲಿ ಬೇಕ್ರಿ ಒಳಗೆ ಪನ್ನೀರ್ ಸಿಗೋದಿಲ್ಲ. ಯಾವ್ದಾರೆ ಡೈರಿ ಶಾಪ್ ಒಳಗೆ ಹೋಗಿ ಕೇಳ್ಬೇಕು, ಅಲ್ಲಿ ಸಿಗ್ತಾವೆ. ಅಷ್ಟು ಮಟ್ಟ ಇಲ್ಲಿ ನೋಡ್ರಿ ಬಾರೇನು ತೊಗೊಳತ್ತೇವೆ. ಸೊ ಇನ್ನಲ್ಲಿ ಬಿಡತ್ವಿ. ಸಿಕ್ತು ಇಂಡಿ ಪಂಪ್ ದರ್ಗಾ ಐತೆ ನೋಡ್ರಿ. ಇಂಡಿ ಪಂಪ್ ದರ್ಗಾ ಗೈಸ್. ಇವು ಕಡ್ಲಿ ಟೈಮ್ ಪಾಸಿಗೆ ಎಷ್ಟು ಚಲೋ. ಒಂದು ಚಕಡಿ ಬಂಡಿ ಕಡ್ಲಿ ತಿಂದರು ಒಂದು ಹಿಂಡಿ ರಕ್ತ ಟೈಮ್ ಪಾಸಿಗೆ ಅಷ್ಟ ನೋಡ್ರಿ. ಗೈಸ್ ಮತ್ತೆ ವಾಪಸ್ ಮಾತಾಡ್ತೀವಿ ನೋಡ್ರಿ. ಗೈಸ್ ಈಗ ಜಸ್ಟ್ ಬಸ್ ಒಳಗೆ ಬಂದ್ವಿ. ನಮ್ಮ ಮಮ್ಮಿ ಮನೆಗೆ ಹೋದ್ರೆ ಇಲ್ಲಿ ನಾನು ಹಾಲಿನ ಡೈರಿಗೆ ಹೊಂಟೀನಿ. ಯಾಕಂದ್ರೆ ಪನ್ನೀರ್ ತೊಗೊಂಬರೋದೈತಿ. ಮಧ್ಯಾಹ್ನ ಬಿಸ್ಲಾಗ ಹುಡ್ಕಾಡತ್ತೇವ್ರಿ ನಾವು ನೋಡ್ಬೇಕಂದ್ರೆ. ಸೆಟ್ರಸ್ ಅದು ಎಲ್ಲ ಅಂಗಡಿನೂ ಕ್ಲೋಸ್ ಅದಾವೆ. ಏನು ಮಾಡ್ಬೇಕು ಹೋಗಿ ನೋಡ್ಕೊಂಬರ್ರಿ. ಸಿಕ್ಕರೆ ಚಲೋ ಆತ, ಇಲ್ಲಾಂದ್ರೆ ಸಂಜೆ ಮುಂದೆ ತಂದ್ರೆ ಆಯ್ತು. ತೆಗೆದಿದ್ದೈತಿ ತೊಗೊಂಬರ್ರಿ. ಗೈಸ್ ಪನ್ನೀರ್ ಸಿಗ್ತೆ ನೋಡ್ರಿ. ಗೈಸ್ ಪನ್ನೀರ್ ಸಿಗ್ತೆ ಅಂತೂ ಇಂಥ ಬಿಸ್ಲಾಗ ಹುಡುಕಿ ಸಾಕಾಗ್ಬಿಡ್ತು ನೋಡ್ರಿ. ಈಗ ಜಸ್ಟ್ ಮನೆಗೆ ಬಂದೆ ನೋಡಿ. ಓಕೆ ಜಂಪ್ ಊಣ ಮಲ್ಕು ಅದು ಬಿಡ. ಶೇಕ್ ಹ್ಯಾಂಡ್. Sit down. ಬೇಡ. Sit down. Jump. Shake hand. ಗೈಸ್ ಈಗ ನೋಡ್ರಿ ಅಲ್ಲಿ ಹೋಗಿ ಕುಂತಂದ್ರೆ ಹೆಂಗೆ ಮಾಡ್ತೀರಿ ನೋಡ್ರಿ. ಗೈಸ್ ಆಗಲಿ ಪನ್ನೀರ್ ರೆಡಿ ಆಗತ್ತ ನೋಡ್ರಿ. ಮತ್ತಿಲ್ಲಿ ಕರಿ ಐತಿ. ಇದನ್ನೆಲ್ಲ ಒಂದು ಸ್ವಲ್ಪ ಫ್ರೈ ಆದ್ಮೇಲೆ ಅದ್ರೊಳಗೆ ಗೈಸ್ ಅಡುಗೆನೂ ತಯಾರಾತ. ಇಲ್ಲಿ ನೋಡ್ರಿ ಪನ್ನೀರ್
ಮಿಲ್ಕಿ ನೋಡ್ರಿ ಹೆಂಗೆ ಕುಂತೈತಿ ಪಂತಿ ಕುಂತ ಬಿಟ್ಟಿರ್ತೈತಿ ನಾವು ಬರೋಕಿನ ಮುಂಚೆ ಅದಲ್ಲಿ ಜಾಯ ಹಿಡ್ಕೊಂಡು ಕುಂತ ಬಿಟ್ಟಿರ್ತೈತಿ ಮಿಲ್ಕಿ ಗೈಸ್ ಶಾಯಿ ಪನ್ನೀರ್ ಪರೋಟ ಮಾಡ ಅನ್ನತ್ತಿದ್ದೆ ನಮ್ಮ ಮಮ್ಮಿಗೆ ಅವ್ರಿಗೆ ನೆನಪೆಲ್ಲ ಹೇಳ್ಬೇಕಂದ್ರೆ ಚಪಾತಿ ಐತಿ ಉಳ್ಳಾಗಡ್ಡಿ ಲಿಂಬು ಪನ್ನೀರ್ ಗೈಸ್ ಈಗ ಏನಿದ್ರು ಲಿಂಬು ಹಿಂಡೋದೈತಿ ಪನ್ನೀರ್ ಹಚ್ಕೊಳ್ಳೋದೈತಿ ಬೆಂಕಿ ಮತ್ತು ಚೊಕ್ಕಾಗೈತಿ ಗೈಸ್ ಬೆಂಕಿ ಬೆಂಕಿ ಸಂಡೇ ಸ್ಪೆಷಲ್ ಇದಾವೆ ನೋಡ್ರಿ ನಮ್ಮ ಮನ್ಯಾಗ ಗೈಸ್ ಚಪಾತಿ ಆತ ಈಗ ಜೀರಾ ರೈಸ್ ಮತ್ತು ಪನ್ನೀರ್ ಗೈಸ್ ಬೆಂಕಿ ಸೊ ಗೈಸ್ ಐ ಹೋಪ್ ಈ ವ್ಲಾಗ್ ನೀವು ಸರಿ ತಂದ್ಕೊಂಡೇನಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಇಷ್ಟ ಆಗಲಿ ಕಮೆಂಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡ್ರಿ ಸೊ ಸಿಗೋಣಂತ ಮುಂದಿನ ವ್ಲಾಗ್ದಾಗ ಅಲ್ಲಿ ಮಟ ಲೈಫು ಇಷ್ಟ ಬಾಯ್